ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಇವತ್ತೊಂದು ಸಖತ್ತಾಗಿರೋ ವೆರಿ ಸಿಂಪಲ್ ಲೇಝಿ ರಸಮ್ ಅಥವಾ ಇದು ನಮ್ಮ ಕಡೆ ನಾವು ನೀರು ಸಾರು ಅಂತ ತೋರಿಸ್ತೀವಿ, ಅದನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಈಸಿ ಆ್ಯಂಡ್ ಬ್ಯಾಚುಲರ್ಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟು ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಒಗ್ಗರಣೆಗೆ ಜಜ್ಜಿರೋಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಹುರಿದಾದ್ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕಾಗತ್ತೆ. ಸೊ ನೀರು ಹಾಕಬೇಕಾದ್ರೆ ಸ್ಟವ್ನ ಸ್ವಲ್ಪ ಸಿಮ್ ಮಾಡಿ, ಬಿಕಾಸ್ ಎಣ್ಣೆಗೆ ನೀರು ಹಾಕೋದ್ರಿಂದ ಹಾರೋಂಥ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ನಮಗೆ ಒಂದು 2-3 ಸ್ಪೂನಷ್ಟು ಖಾರ ಪುಡಿ, ನೀರು ಮೇಲೆ ಡಿಪೆಂಡು. ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1-2 ಸ್ಪೂನಷ್ಟು ಕಾಚಂಪುಡಿ ಪುಡಿ ಅದನ್ನು ಹಾಕಿಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ಕುದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ನಮಗೆ ಬೇಕಾಗಿರುವಂಥ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ ಸಕ್ಕತ್ತಾಗಿರುವಂಥ ಲೇಝಿ ರಸಮ್ ಅಥವಾ ನೀರು ಸಾರು ರೆಡಿ ಆಗುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿ ಅನ್ನ ಅಷ್ಟೇ. ಸೊ ಸಕ್ಕತ್ತಾಗಿರುತ್ತೆ. ಅದ್ರ ಜೊತೆಗೆ 1-2 ಪೀಸ್ ಚಿಕನ್ನು ಅಥವಾ ಮೊಟ್ಟೆ ಹುರ್ಕೊಂಡು ತಿಂದರೂ ಸಕ್ಕತ್ತಾಗಿರುತ್ತೆ. ನಾನಿವತ್ತು ಬಿಸಿ ಅನ್ನ ಜೊತೆಗೆ ಈ ಲೇಝಿ ರಸಮ್ ಜೊತೆಗೆ ಮೊಟ್ಟೆ ಹಾಕ್ಕೊಂಡು ತಿಂದು ಸಕ್ಕತ್ತಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಫೀಡ್ಬ್ಯಾಕ್ ಹೇಳಿ. ಆ್ಯಂಡ್ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಾನು ಮಾಡ್ತಾ ಇರೋ ವೀಡಿಯೋಸ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.